ಪ್ರಿಯ ಸ್ಪರ್ಧಾರ್ಥಿಗಳೇ, ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಇಂಡಿಯಾ ಫಾರ್ ಐಎಸ್ ನ ಕರೆಂಟ್ ಅಫೇರ್ಸ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಹಿಂದಿನ ವಿಡಿಯೋದಲ್ಲಿ ರೆಪೋ ರೇಟ್ ಮತ್ತು ರಿವರ್ಸ್ ರೆಪೋ ರೇಟ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ನೋಡ್ತಾ ಹೋಗಿ ನಿಮಗೆಲ್ಲ ಗೊತ್ತಿರುತ್ತೆ. ಅಂದ್ರೆ RBI ಅಥವಾ ಮಾನಿಟರಿ ಪಾಲಿಸಿ ಕಮಿಟಿ ಅನ್ನುವಂಥದ್ದು ಪ್ರತಿ ಬಾರಿಯೂ ಸಭೆ ಸೇರಿದಾಗ ಈ ಒಂದು RBI ನೀಡುವಂತಹ ಅಥವಾ ವಿಧಿಸುವಂತಹ ರೆಪೋ ರೇಟ್ಗಳು ಎಷ್ಟು ಪ್ರಮಾಣದಲ್ಲಿ ಇರಬೇಕು ಅನ್ನುವಂಥದ್ದು ಇತ್ತೀಚಿನ ಒಂದು RBIನ ಈ ಒಂದು ಮಾನಿಟರಿ ಪಾಲಿಸಿ ಕಮಿಟಿಯ ವರದಿಯ ಪ್ರಕಾರ ರೆಪೋ ರೇಟ್ ಅನ್ನ 5.2.5ಗೆ ಮತ್ತು ರಿವರ್ಸ್ ರೆಪೋ ರೇಟ್ ಅನ್ನ 3.35% ರೇಟ್ ನಲ್ಲಿ ನಿಗದಿಪಡಿಸಲಾಗಿದೆ. ಹಾಗಿದ್ರೆ ಈ ರೆಪೋ ರೇಟ್ ಅಥವಾ ರಿವರ್ಸ್ ರೆಪೋ ರೇಟ್ ಅಂದ್ರೇನು, ಅದು ಹೇಗೆ ಒಂದು ಎಕಾನಮಿನಲ್ಲಿ ವರ್ಕ್ ಆಗುತ್ತೆ ಮತ್ತು ಅದರಿಂದ ಎಕಾನಮಿ ಮೇಲೆ ಯಾವ ರೀತಿಯಾದಂತಹ ಒಂದು ಪರಿಣಾಮವನ್ನು ಬೀರುತ್ತೆ ಅನ್ನುವಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ರೆಪೋ ದರ ಅಂದ್ರೇನು ಅಥವಾ ರೆಪೋ ರೇಟ್ ಅಂದ್ರೇನು ಅಂತ ನಾವು ನೋಡ್ತಾ ಹೋಗೋಣ. The repo rate is the interest rate at which a country's central bank, such as RBI, lends short-term funds to commercial banks secured by government securities. So, ಅಂದ್ರೆ ಕನ್ನಡದಲ್ಲಿ ಹೇಳೋದಾದ್ರೆ ಮರುಪಾವತಿಸುವ ಭರವಸೆಯಾಗಿ ಸರ್ಕಾರಿ ಬಾಂಡ್ ಅಥವಾ ಮೇಲಾಧಾರಗಳನ್ನು ನೀಡುವ ಮೂಲಕ RBIನಿಂದ ವಾಣಿಜ್ಯ ಬ್ಯಾಂಕ್ಗಳು ಹಣವನ್ನ ಎರವಲು ಪಡೆಯುವಾಗ RBI ವಿಧಿಸುವ ಬಡ್ಡಿ ದರವೇ ರೆಪೋ ರೇಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಒಂದು ಸ್ಮಾಲ್ ಎಕ್ಸಾಂಪಲ್ ಅನ್ನು ಕೊಟ್ಟು ನೋಡೋದಾದ್ರೆ, ನಿಮ್ಮ ಬಳಿ ಹಣದ ಸ್ವಲ್ಪ ಕೊರತೆ ಇರುತ್ತೆ ಅಂತ ಅನ್ಕೊಳ್ಳಿ. ಫ್ರೆಂಡ್ಸ್ ಇಂದ 100 ರೂಪಾಯಿನ ಸಾಲವನ್ನ ಪಡ್ಕೋತೀರಾ. ಬಟ್ ನಂತರ ನೀವು 105 ರೂಪಾಯಿನ ಮರುಪಾವತಿಸುವಾಗಿ ಮೊದಲೇ ನೀವು ಭರವಸೆಯನ್ನ ನೀಡ್ತೀರಾ. ಈ 5 ರೂಪಾಯಿಗಳಿರ್ತದಲ್ಲ, ಇದು ಬಡ್ಡಿ ದರ ಆಗಿರುತ್ತೆ. ಈ 5 ರೂಪಾಯಿಯೇ ಈ ನಮ್ಮ ಮಾರ್ಕೆಟ್ ಅಥವಾ ಎಕಾನಮಿ ವೈಸ್ ಕನ್ಸಿಡರ್ ಮಾಡಿದ್ರೆ ಇದೇ ರೀತಿನಲ್ಲೇ ಇದು ಕೂಡ ರೆಪೋ ರೇಟ್ ವರ್ಕ್ ಆಗುವಂಥದ್ದು. ಫಾರ್ ಎಕ್ಸಾಂಪಲ್, ಈ ಒಂದು ಸೆಂಟ್ರಲ್ ಬ್ಯಾಂಕ್ ಏನಿರುತ್ತೆ ಅದು ಮತ್ತೆ ಕಮರ್ಷಿಯಲ್ ಬ್ಯಾಂಕ್. ಸೆಂಟ್ರಲ್ ಬ್ಯಾಂಕ್ ಅಂತ ಬಂದಾಗ ಭಾರತದಲ್ಲಿ ನಾವು RBI ಅಂತ ಕರಿತೀವಿ. ಇನ್ನು ಕಮರ್ಷಿಯಲ್ ಬ್ಯಾಂಕ್ ಅಂತ ಬಂದಾಗ ಕೋಟೆಕ್ ಆಗಿರ್ಬೋದು, ಕೆನರಾ ಆಗಿರ್ಬೋದು, ಅಥವಾ ಲೈಕ್ ದೇರ್ ಆರ್ ಮಲ್ಟಿಪಲ್ ಬ್ಯಾಂಕ್ಸ್ ವಿಚ್ ಆರ್ ಕನ್ಸಿಡರ್ ಆಸ್ ಎ ಕಮರ್ಷಿಯಲ್ ಬ್ಯಾಂಕ್ಸ್. ಇವು ಕಮರ್ಷಿಯಲ್ ಬ್ಯಾಂಕ್ಸ್ ಏನ್ ಮಾಡ್ತವೆ, ಶಾರ್ಟ್ ಟರ್ಮ್ ಅಲ್ಲಿ ಫಂಡ್ಸ್ ಗಳನ್ನ ಬಾರೋ ಮಾಡ್ತಾರೆ. ಎಲ್ಲಿಂದ? ಸೆಂಟ್ರಲ್ ಬ್ಯಾಂಕ್ ಇಂದ. ಕಮರ್ಷಿಯಲ್ ಬ್ಯಾಂಕ್ಗಳು ಯೂಶಲಿ ಕೊಡುವಂಥದ್ದು. ಆ ಸಮಯದಲ್ಲಿ ಕಮರ್ಷಿಯಲ್ ಬ್ಯಾಂಕು ಒಂದಷ್ಟು ಸಾಲವನ್ನು ತೆಗೆದುಕೊಂಡಾಗ, ನೀವು ಈ ರೀತಿ ಸಾಲವನ್ನು ತೆಗೆದುಕೊಳ್ತಾ ಇದ್ರೆ ನಮ್ಗೊಂದಷ್ಟು ಏನಾದ್ರು ಮೇಲಾಧಾರಗಳಿಗೆ ಏನಾದ್ರು ಕೊಡಬೇಕು ಅಂತ ಅಂದಾಗ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಏನಂತ ಏನಿರ್ತವೆ ಅವನ್ನ RBI ಹತ್ರ ಕೊಟ್ಟು ಅವರಿಂದ ಹಣವನ್ನ ಪಡ್ಕೋತಾರೆ. ಆ ನಂತರದಲ್ಲಿ ಹಿಂದಿರುಗಿಸಬೇಕಾದಾಗ ಒಂದಿಷ್ಟು ಬಡ್ಡಿನ ಪ್ರಮಾಣವನ್ನು ಕಟ್ಟಬೇಕಾಗತ್ತೆ. ಅದು ರೆಪೋ ರೇಟ್ ಅಂತ ಕರೀತಾ ಬರ್ತಾರೆ. ಈ ರೀತಿಯಾಗಿ ಅದನ್ನ ಕಮ್ಮಿ ಮಾಡೋದ್ರಿಂದ, ಹೆಚ್ಚು ಮಾಡೋದ್ರಿಂದ ಪಾಸಿಟಿವ್ ಅಂಡ್ ನೆಗೆಟಿವ್ ಎರಡು ಕೂಡ ಇಂಪ್ಯಾಕ್ಟ್ ಎಕಾನಮಿ ಮೇಲೆ ಆಗ್ತಾ ಹೋಗುತ್ತೆ. ಸೊ ಅದನ್ನ ಹೇಗೆ ಎಫೆಕ್ಟ್ ಆಗುತ್ತೆ ಮಾಡುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಈ ಹೇಗೆ ಕೆಲಸ ಮಾಡುತ್ತೆ ರೆಪೋ ರೇಟ್ ಅಂತ ನೋಡ್ತಾ ಹೋಗೋಣ. ರೆಪೋ ರೇಟ್ ಅನ್ನುವಂಥದ್ದು ಹಣದ ಹರಿವನ್ನ, ಅಂದ್ರೆ ಏನ್ ಮನಿ ಸಪ್ಲೈ ಅಂತ ಏನ ಕರಿತೀವಿ, ಅದನ್ನ ನಿಯಂತ್ರಿಸುವಂತಹ ಟ್ಯಾಪ್ ಇದ್ದಂಗೆ. ಅಂದ್ರೆ ಫಾರ್ ಎಕ್ಸಾಂಪಲ್, ನೀರು ಫ್ಲೋ ಆಗ್ತಿದ್ದಾಗ ನಲ್ಲಿಂದ ನಮ್ಗೆ ಬೇಕಿದ್ದಾಗ ನೀರನ್ನ ಆನ್ ಮಾಡುವಂಥದ್ದು, ಬೇಡದಲ್ಲಿದ್ದಾಗ ನೀರನ್ನ ನಾವು ಕೊಳವೆಯಿಂದ ಹೇಗೆ ಮುಚ್ಚುತ್ತೀವೋ ಅದೇ ರೀತಿನಲ್ಲಿ ಈ ಒಂದು ರೆಪೋ ರೇಟ್ ಅನ್ನುವಂಥದ್ದು ನೀರಿನ ಕೊಳವೆ ರೂಪದಲ್ಲಿ ಅಥವಾ ನಲ್ಲಿಯ ಒಂದು ಮುಚ್ಚಳದ ರೂಪದಲ್ಲಿ ಕೆಲಸ ಮಾಡ್ತಾ ಬರುತ್ತೆ. ಹೇಗೆ? ಬ್ಯಾಂಕ್ಗಳು RBI ಇಂದ ಸಾಲವನ್ನ ಪಡೆಯುತ್ತೆ. ಅಂದ್ರೆ ಬ್ಯಾಂಕ್ಗಳಿಗೆ ನಗದಿನ ಒಂದು ಅಗತ್ಯವಿದ್ದಾಗ, ಮನಿಯ ಒಂದು ಅಗತ್ಯವಿದ್ದಾಗ ಗೌರ್ಮೆಂಟ್ ಸೆಕ್ಯೂರಿಟಿಗಳನ್ನ ಕೊಲಾಟ್ರಲ್ ಅಥವಾ ಮೇಲಾಧಾರವಾಗಿ, ಅಂದ್ರೆ ಒಂದು ಸಾಕ್ಷ್ಯ ಆಧಾರವಾಗಿ ಅದನ್ನ ಕೊಟ್ಟು RBI ಇಂದ ಸಾಲವನ್ನ ಪಡಿತವೆ. RBI ಕೂಡ ಮುಂಚೆನೆ ಒಂದು ರೇಟ್ ಅನ್ನು ಫಿಕ್ಸ್ ಮಾಡುತ್ತೆ. ಹಣದುಬ್ಬರ, ಆರ್ಥಿಕತೆ ಎಷ್ಟು ವೇಗವಾಗಿ ಬೆಳೀತಾ ಇದೆ ಮತ್ತು ಇತರ ಅಂಶಗಳನ್ನ ಪರಿಗಣಿಸಿ ಒಂದು ರೇಟ್ ಅನ್ನ ಫಿಕ್ಸ್ ಮಾಡಿರುತ್ತೆ. ಅದೇ ರೆಪೋ ರೇಟ್ ಅನ್ನ ಅಂತ ಅನ್ನುವಂಥದ್ದು. ಸಾಲ ನೀಡುವಿಕೆ ಮೇಲೆ ಪರಿಣಾಮ ಹೇಗೆ ಬೀರುತ್ತೆ? ರೆಪೋ ರೇಟ್ ಏನಾದ್ರೂ ಜಾಸ್ತಿ ಇದ್ರೆ ಬ್ಯಾಂಕ್ಗಳು ಸಾಲವನ್ನ ಪಡೆಯೋದನ್ನ ಕಮ್ಮಿ ಮಾಡ್ತವೆ, ಅಂದ್ರೆ ಹೆಚ್ಚಿನ ಹಣವನ್ನ ಪಾವತಿಸಬೇಕಾಗತ್ತೆ. ಆದ್ರಿಂದ ಅವು ಕೂಡ ಏನ್ ಸಾಲಗಳು ಕೊಡ್ತವೆ ಅದ್ರ ಮೇಲೆ ಹೆಚ್ಚಿನ ಒಂದು ಬಡ್ಡಿಯನ್ನು ವಿಧಿಸ್ತಾ ಬರುತ್ತೆ. ಆ ಮೂಲಕ ಮಾರ್ಕೆಟ್ ನಲ್ಲಿರುವಂತಹ ಒಂದು ಸಾಲದ ಬೇಡಿಕೆಯನ್ನ ಕಡಿಮೆ ಮಾಡುತ್ತೆ. ಸೊ ಅಂದ್ರೆ ಸಾಲವನ್ನ ಪಡೆಯುವಂಥದ್ದು ವೆರಿ ಹಗ್ಗ ಆಗುತ್ತೆ ಅನ್ನುವಂಥದ್ದು ನೋಡ್ತಾ ಬರ್ತೀವಿ. ಪ್ರತಿ 2 ತಿಂಗಳಿಗೊಮ್ಮೆ ಈ ಒಂದು RBI ಅಧಿಕಾರಿಗಳು ಸಾಲದ ದರವನ್ನ ಸರಿದೂಗಿಸೋದಕ್ಕೋಸ್ಕರ ಸಭೆಯಲ್ಲಿ ಒಂದು ದರವನ್ನ ನಿರ್ಧಾರ ಮಾಡ್ತಾರೆ ಅನ್ನುವಂಥದ್ದು. ಆಸ್ ಆಫ್ ಫೆಬ್ರವರಿ 6, 2026 ಪ್ರಕಾರ ಪ್ರಸ್ತುತ ರೆಪೋ ರೇಟ್ ಬಂದು ನಿಮಗೆ 5.25% ಅಷ್ಟು ಭಾರತದಲ್ಲಿ ಇದೆ ಅನ್ನುವಂಥದ್ದು. ಈ ಎಕಾನಮಿ ಮೇಲೆ ಯಾವ ಒಂದು ಪರಿಣಾಮ ಬೀರುತ್ತೆ ಅಂತ ನೋಡ್ತಾ ಬಂದ್ರೆ, ರೆಪೋ ರೇಟ್ ಅನ್ನುವಂಥದ್ದು ಆರ್ಥಿಕತೆಯ ಒಂದು ದರದ ಮೇಲೆ ಬಹು ಮಹತ್ವದ ಒಂದು ವಿಷಯವಾಗಿದ್ದು, ಮುಖ್ಯವಾಗಿ ಹಣದುಬ್ಬರವನ್ನ ನಿಯಂತ್ರಿಸುತ್ತೆ. ಅಂದ್ರೆ ಇನ್ಫ್ಲೇಷನ್ ಅನ್ನ ಟಾರ್ಗೆಟ್ ಮಾಡುತ್ತೆ. ಹೆಚ್ಚಿನ ರೆಪೋ ದರ ಏನಿರುತ್ತೆ ಅದನ್ನ ಸಾಲಗಳನ್ನ ದುಬಾರಿ ಹಾಕ್ಸುತ್ತೆ, ವೆಚ್ಚವನ್ನ ಕಡಿಮೆ ಮಾಡುತ್ತೆ, ಹಣದುಬ್ಬರವನ್ನ ನಿಧಾನವಾಗಿಸುತ್ತೆ. ಅದೇ ರೀತಿನಲ್ಲಿ ಏನಾದ್ರೂ ನಿಮ್ಗೆ
ನಿಮ್ಗೆ ರೆಪೋ ರೇಟ್ ಕಮ್ಮಿ ಇದ್ದಾಗ ನಿಮ್ಗೆ ಅದು ಬೇರೆ ತರಾನೇ ವರ್ಕ್ ಆಗುತ್ತೆ. ಈ ರೀತಿಯಾಗಿ ಹೆಚ್ಚು ಕಮ್ಮಿಯನ್ನ ಮಾರ್ಕೆಟ್ ನಲ್ಲಿ ಮನಿಯ ಒಂದು ಅವೈಲಬಿಲಿಟಿ ಎಷ್ಟಿರಬೇಕು, ಯಾವ ಪ್ರಮಾಣದಲ್ಲಿ ಇರಬೇಕು ಅನ್ನುವಂತಹ ನಿರ್ಧಾರವನ್ನ RBI ನಿರ್ಧರಿಸಿ ಮಾರ್ಕೆಟ್ ನಲ್ಲಿ ಹೆಚ್ಚಿನ ಒಂದು ಹಣದ ಚಲಾವಣೆ ಇರಬೇಕಾ ಅಂತ ಸಮಯದಲ್ಲಿ ಈ ಒಂದು ರೆಪೋ ರೇಟ್ ಅನ್ನ ಕಮ್ಮಿ ಮಾಡುತ್ತೆ. ಮಾರುಕಟ್ಟೆನಲ್ಲಿ ಹಣದ ಚಲಾವಣೆಯನ್ನ ಹೆಚ್ಚು ಮಾಡೋದ್ರ ಬದಲು ಕಮ್ಮಿ ಮಾಡ್ಬೇಕಾ, ಅದನ್ನ ಎಷ್ಟು ಸ್ಟ್ರಿಂಕ್ ಮಾಡ್ಬೇಕಾ ಅಂತ ಸಮಯದಲ್ಲಿ ರೆಪೋ ರೇಟ್ ಅನ್ನ ಜಾಸ್ತಿ ಮಾಡುತ್ತೆ. ರೆಪೋ ರೇಟ್ ಅನ್ನ ಜಾಸ್ತಿ ಮಾಡಿದ್ರೆ ಇಂಡೈರೆಕ್ಟ್ ಆಗಿ ಕಮರ್ಷಿಯಲ್ ಬ್ಯಾಂಕ್ಗಳು ಮನಿಯನ್ನ ಅಥವಾ ಸಾಲವನ್ನು ತೆಗೆದುಕೊಳ್ಳೋದು ಕಮ್ಮಿ ಮಾಡ್ತವೆ. ತೆಗೆದುಕೊಂಡ್ರು ಕೂಡ ಅವರು ನಾಗರಿಕರಿಗೆ ಏನ್ ಸಾಲವನ್ನು ಕೊಡ್ತಿರ್ತಾರೆ ಅದ್ರ ಮೇಲೆ ಹೆಚ್ಚಿನ ಒಂದು ಬಡ್ಡಿ ದರವನ್ನ ಇಂಟ್ರೆಸ್ಟ್ ರೇಟ್ ಅನ್ನ ಹಾಕ್ತಾರೆ. ಹೆಚ್ಚು ಇಂಟ್ರೆಸ್ಟ್ ರೇಟ್ ಆದಾಗ ಆಟೋಮೆಟಿಕಲಿ ಜನಗಳು ಕೂಡ ಸಾಲವನ್ನು ತೆಗೆದುಕೊಳ್ಳುವಂಥದ್ದು ಅಥವಾ ಬೇಡಿಕೆಯನ್ನ ಮಾಡುವಂಥದ್ದು, ಇನ್ಫ್ಲೇಷನ್ ಅನ್ನು ಟಾರ್ಗೆಟ್ ಮಾಡೋದಕ್ಕೂ ಕೂಡ ವರ್ಕ್ ಮಾಡ್ತಾ ಬರುತ್ತೆ. ಈ ರೀತಿಯಾಗಿ ವರ್ಕ್ ಆಗುವಂಥದ್ದು ಆರ್ಥಿಕ ಬೆಳವಣಿಗೆಯನ್ನ ಹೆಚ್ಚುತ್ತೆ ಅನ್ನುವಂಥದ್ದು. ಅಂದ್ರೆ ಕಡಿಮೆ ಇದ್ದಾಗ, ರೆಪೋ ರೇಟ್ಗಳು ಏನಾದ್ರೂ ಕಡಿಮೆ ಇದ್ದಾಗ ಸಾಲಗಳು ವೆರಿ ಅಗ್ಗ ಆಗುತ್ತೆ. ಅಂತ ಸಮಯದಲ್ಲಿ ಮನೆಗಳನ್ನ, ಕಾರ್ಗಳನ್ನ ಅಥವಾ ವ್ಯವಹಾರಗಳನ್ನ ಪ್ರಾರಂಭಿಸೋದಕ್ಕೂ ಕೂಡ ಇದು ಜನರನ್ನ ಪ್ರೋತ್ಸಾಹ ಮಾಡುತ್ತೆ. ಆ ಮೂಲಕ ಆರ್ಥಿಕ ಬೆಳವಣಿಗೆಗೆ ಒಂದು ಪ್ರಯೋಜನವನ್ನ ನೀಡುತ್ತಾ ಬರುತ್ತೆ. ಇನ್ನು ಉಳಿತಾಯದ ಮೇಲೆ ಅಥವಾ ಸೇವಿಂಗ್ಸ್ ಮೇಲೆ ಹೇಗೆ ಇದು ಎಫೆಕ್ಟ್ ಬೀಳುತ್ತೆ? ರೆಪೋ ರೇಟ್ ಏನಾದ್ರೂ ಹೆಚ್ಚಾದ್ರೆ ಬ್ಯಾಂಕ್ಗಳು ಉಳಿತಾಯ ಖಾತೆಗಳು ಮತ್ತು ಸ್ಥಿರ ಅಥವಾ ಫಿಕ್ಸ್ಡ್ ಡೆಪಾಸಿಟ್ ಮೇಲೆ ಹೆಚ್ಚಿನ ಬಡ್ಡಿಯನ್ನ ನೀಡಬಹುದು. ಆದ್ರಿಂದಾಗೂ ಕೂಡ ಏನಾದ್ರೂ ಈ ರೆಪೋ ರೇಟ್ ಜಾಸ್ತಿ ಇದ್ರೆ ಸೇವಿಂಗ್ ಹ್ಯಾಬಿಟ್ ಜನರಲ್ಲಿ ಜಾಸ್ತಿ ಆಗುತ್ತೆ. ಆ ರೆಪೋ ರೇಟ್ ಕಮ್ಮಿ ಇದ್ದಾಗ ಸೇವಿಂಗ್ಸ್ ಅನ್ನ ಡಿಪ್ರಮೋಟ್ ಮಾಡ್ತಾರೆ. ಇನ್ನು ಶೇರ್ ಮಾರ್ಕೆಟ್ ಮೇಲೆ ಅಥವಾ ಶೇರ್ ಮಾರ್ಕೆಟ್ ಮೇಲೆ ಯಾವ ಒಂದು ಪರಿಣಾಮ ಬೀರುತ್ತೆ ಅಂತ ಬಂದಾಗ, ಕಡಿಮೆ ರೆಪೋ ರೇಟ್ಗಳಿದ್ದಾಗ ಹೆಚ್ಚು ಷೇರು ವಹಿವಾಟುಗಳು ವೆರಿ ಅಟ್ರಾಕ್ಟಿವ್ ಆಗಿರ್ತವೆ, ಹೆಚ್ಚು ಆಕರ್ಷಕವಾಗಿರ್ತದೆ. ಯಾಕಂದ್ರೆ ಸಾಲ ಪಡೆಯೋದು ವೆರಿ ಈಸಿ ಇರುತ್ತೆ. ಬಟ್ ಏನಾದ್ರೂ ಇದೇ ರೆಪೋ ರೇಟ್ ಜಾಸ್ತಿ ಆದಾಗ ಅದ್ರ ಬೆಳವಣಿಗೆಯನ್ನ ಕಡಿಮೆ ಮಾಡುತ್ತೆ. ಈ ರೀತಿಯಾಗಿ ಹೆಚ್ಚಳ ಆದಾಗ ಒಂದಷ್ಟು ಪಾಸಿಟಿವ್, ನೆಗೆಟಿವ್ ಆದಾಗ್ಲೂ ಕೂಡ ಒಂದಷ್ಟು ಪಾಸಿಟಿವ್ ಅಂಡ್ ನೆಗೆಟಿವ್ ಎರಡು ಕೂಡ ಇರುತ್ತೆ. ಅದನ್ನ ನಿರ್ಧಾರ ಮಾಡುವಂಥದ್ದು ಭಾರತದಲ್ಲಿ RBI ಅವರು. ಅಂದ್ರೆ ಮಾರುಕಟ್ಟೆನಲ್ಲಿ ಎಷ್ಟು ಪ್ರಮಾಣದಲ್ಲಿ ಹಣದ ಒಂದು ಅವೈಲಬಿಲಿಟಿ ಅಥವಾ ಚಲಾವಣೆ ಇರಬೇಕು ಅನ್ನುವಂಥದ್ದನ್ನ ಡಿಸೈಡ್ ಮಾಡಿದ ಮೇಲೆ, ನಿರ್ಧಾರದ ಆಧಾರದ ಮೇಲೆ ನಮ್ಮ ಭಾರತದಲ್ಲಿ ಅಥವಾ ನಮ್ಮ ಒಂದು ಆರ್ಥಿಕತೆಯ ಒಂದು ಮಾರುಕಟ್ಟೆಯಲ್ಲಿ ಈ ಒಂದು ರೆಪೋ ರೇಟ್ ಅನ್ನ ನಿರ್ಧಾರ ಮಾಡುವಂಥದ್ದು. ಅದೇ ರೀತಿಯಲ್ಲಿ ಇನ್ನೊಂದು ರಿವರ್ಸ್ ರೆಪೋ ರೇಟ್ ಅಂತ ಕೂಡ ಕರಿತೇವೆ. ಈ ರಿವರ್ಸ್ ರೆಪೋ ರೇಟ್ ಅಂದ್ರೆ ಏನು? ರಿವರ್ಸ್ ರೆಪೋ ರೇಟ್ ಅನ್ನುವಂಥದ್ದು ಬ್ಯಾಂಕ್ಗಳು ಹೆಚ್ಚುವರಿ ಹಣವನ್ನ ಠೇವಣಿ ಮಾಡಿದಾಗ RBI ಪಾವತಿಸುವ ಬಡ್ಡಿ ದರ. ಫಾರ್ ಎಕ್ಸಾಂಪಲ್, ನಾವು ಅವಾಗಲೇ ನೋಡಿದಾಗ RBI ನಿಂದ ಕಮರ್ಷಿಯಲ್ ಬ್ಯಾಂಕ್ಗಳು ಸಾಲವನ್ನು ತೆಗೆದುಕೊಂಡಾಗ ವಿಧಿಸುವ ಬಡ್ಡಿ ದರ ಏನಿರುತ್ತೆ ಅದನ್ನ ರೆಪೋ ರೇಟ್ ಅಂತ ಕರಿತೀವಿ. ಈಗ ಈ ಕಮರ್ಷಿಯಲ್ ಬ್ಯಾಂಕ್ಗಳ ಹತ್ರ RBI ಹಣವನ್ನ ಸಂಗ್ರಹಿಸುತ್ತೆ. ಇದನ್ನ ನಾವು ರಿವರ್ಸ್ ರೆಪೋ ರೇಟ್ ಅಂತ ಕರಿತಾ ಬರ್ತೀವಿ. ಇಲ್ಲಿ RBI ಅಂದ್ರೆ ಏನ್ ಸೆಂಟ್ರಲ್ ಬ್ಯಾಂಕ್ ಏನಿರುತ್ತೆ ಅದು ಕಮರ್ಷಿಯಲ್ ಬ್ಯಾಂಕ್ಗಳಿಂದ ಹಣವನ್ನ ತೆಗೆದುಕೊಳ್ಳುತ್ತೆ. ಅದನ್ನ ನಾವು ರಿವರ್ಸ್ ರೆಪೋ ರೇಟ್ ಅಂತ ಕೂಡ ಕರಿತಾ ಬರ್ತೀವಿ. ಅಂದ್ರೆ ಈ ಒಂದು ಏನು ಬ್ಯಾಂಕ್ಗಳೇನಿರ್ತವೆ ಹೆಚ್ಚುವರಿ ಹಣವನ್ನ ಠೇವಣಿ ಮಾಡಿದಾಗ, ಎಲ್ಲಿ ಠೇವಣಿ ಮಾಡ್ತವೆ? RBI ನಲ್ಲಿ ಏನಾದ್ರೂ ಠೇವಣಿ ಹಣವನ್ನ ಮಾಡಿದಾಗ ಅದ್ರ ಮೇಲೆ ಅವು ಪಡೆಯುವಂತಹ ಅಥವಾ RBI ಪಾವತಿಸುವಂತಹ ಬಡ್ಡಿ ದರ ಏನಿರುತ್ತೆ ಅದನ್ನ ನಾವು ರಿವರ್ಸ್ ರೆಪೋ ರೇಟ್ ಅಂತ ಕರಿತೀವಿ. ಹೆಚ್ಚಿನ ಹಣವನ್ನ ಅಥವಾ ಹೆಚ್ಚುವರಿ ಹಣವನ್ನ ಚಲಾವಣೆಯಿಂದ ಅಂದ್ರೆ ಆ ಮಾರ್ಕೆಟ್ ಅವೈಲಬಿಲಿಟಿಯಿಂದ ದೂರ ಇಡಬೇಕು ಅಂತಾಗ RBIಗಳು ಬ್ಯಾಂಕ್ಗಳಿಂದ ಸಾಲವನ್ನ ಪಡೆಯುತ್ತೆ ಅನ್ನುವಂಥದ್ದನ್ನ ನೀವು ಒಂಚೂರು ಎಕ್ಸಾಂಪಲ್ ಆಗಿ ಜ್ಞಾಪನ ಇಟ್ಕೊಂಡ್ರೆ ಸಾಕಾಗಿರುತ್ತೆ. ಈ ರೀತಿಯಾಗಿ ಇರುವಂಥದ್ದು. ಫಾರ್ ಎಕ್ಸಾಂಪಲ್, ಒಂದು ಉದಾಹರಣೆಯನ್ನ ನೋಡೋದಾದ್ರೆ, ಒಂದು ಬ್ಯಾಂಕು ಈಗಿನ ಆಸ್ ಆಫ್ 2026 ಫೆಬ್ರವರಿಯ ಪ್ರಕಾರ ಭಾರತದಲ್ಲಿ ರಿವರ್ಸ್ ರೆಪೋ ರೇಟ್ ಬಂದು 3.35% ಅಷ್ಟು ಇದೆ. ಅಂದ್ರೆ ಇದ್ರ ಬೇಸಿಸ್ ಮೇಲೆ ಈ ಒಂದು ರಿವರ್ಸ್ ರೆಪೋ ದರದ ಮೇಲೆ RBI ನಲ್ಲಿ 10,000 ಒಂದು ಠೇವಣಿಯನ್ನು ಇಟ್ಟರೆ ಬಡ್ಡಿಯಾಗಿ 335 ರೂಪಾಯಿಗಳನ್ನ ಗಳಿಸುತ್ತೆ. ಇದು ಆರ್ಥಿಕತೆಯಲ್ಲಿ ಅಥವಾ ಈ ಒಂದು ಎಕಾನಮಿನಲ್ಲಿ ಎಷ್ಟು ಹಣ ಲಭ್ಯ ಇದೆ ಎಂಬುದನ್ನ ನಿಯಂತ್ರಿಸೋದಕ್ಕೆ RBIಗೆ ಸಹಾಯವನ್ನ ಮಾಡ್ತಾ ಬರುತ್ತೆ. ರಿವರ್ಸ್ ಹೇಗೆ ಕೆಲಸ ಮಾಡುತ್ತೆ? ರಿವರ್ಸ್ ರೆಪೋ ರೇಟ್ ಅನ್ನುವಂಥದ್ದು ಹೆಚ್ಚಿನ ಒಂದು ಏನು ಹಣವಿದೆ ಮಾರ್ಕೆಟ್ ನಲ್ಲಿ ಹೆಚ್ಚುವರಿ ಹಣ ಏನಿದೆ ಅದನ್ನ ಹೀರುವಂತಹ ಒಂದು ವ್ಯಾಕ್ಯೂಮ್ ಕ್ಲೀನರ್ ತರ ಕೆಲಸ ಮಾಡುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ. ಅಂದ್ರೆ ಮಾರ್ಕೆಟ್ ನಲ್ಲಿ ಏನಾದ್ರೂ ಹಣದ ಒಂದು ಚಲಾವಣೆ ಜಾಸ್ತಿ ಇದೆ ಅದನ್ನ ಕಡಿಮೆ ಮಾಡಬೇಕು. ಯಾಕಂದ್ರೆ ಇದೇ ರೀತಿ ಹಣ ಜಾಸ್ತಿ ಆದಾಗ ಆಟೋಮೆಟಿಕಲಿ ಸರಕು ಸೇವೆಗಳ ಬೆಲೆ ದಿಢೀರ್ ಅಂತ ಜಾಸ್ತಿ ಆಗ್ತಾ ಹೋಗೋದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಆಟೋಮೆಟಿಕಲಿ ಎಲ್ಲರ ಕೈಲೂ ದುಡ್ಡಿದೆ ಅಂತ ಅಂದ್ರೆ ಆ ಡಿಮ್ಯಾಂಡ್ ಜಾಸ್ತಿ ಆದಾಗ ಆಟೋಮೆಟಿಕಲಿ ಪ್ರೈಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಇನ್ಫ್ಲೇಷನ್ಗೆ ಎಡೆ ಮಾಡಿಕೊಡುತ್ತೆ. ಇದನ್ನ
ಇದನ್ನ ತಪ್ಪಿಸೋದಕ್ಕೋಸ್ಕರ ಹೆಚ್ಚಿನ ಒಂದು ಹಣ ಏನಾದ್ರೂ ಮಾರ್ಕೆಟ್ ನಲ್ಲಿ ಇದ್ರೆ ಅದನ್ನ ವ್ಯಾಕ್ಯೂಮ್ ಮಾಡುವಂಥದ್ದು, ಅದನ್ನ ಹೀರ್ಕೊಳ್ಳುವಂತಹ ಕೆಲಸವನ್ನ ಈ ಒಂದು ರಿವರ್ಸ್ ರೆಪೋ ರೇಟ್ ಮಾಡುತ್ತೆ ಅನ್ನುವಂಥದ್ದು. ಹೇಗೆ? ಬ್ಯಾಂಕ್ಗಳು ಹಣವನ್ನ ಠೇವಣಿ ಇಡೋದಕ್ಕೆ ಸಹಾಯವನ್ನ ಮಾಡುವಂಥದ್ದು, ಪ್ರಮೋಟ್ ಅನ್ನ ಮಾಡುವಂಥದ್ದು. ಬ್ಯಾಂಕ್ಗಳು ಅಂದ್ರೆ ನಿಮ್ಗೆ ಹೆಚ್ಚು ಅಮೌಂಟ್ ಅನ್ನ, ಅಂದ್ರೆ ಫಾರ್ ಎಕ್ಸಾಂಪಲ್ ಬ್ಯಾಂಕ್ಗಳು ಎರಾಬಿರಿಯಾಗಿ ಸಾಲವನ್ನ ನಾಗರಿಕರಿಗೆ ಕೊಡ್ತಾ ಇದೆ ಅನ್ನುವಂಥದ್ದು. ಈ ಕೊಡೋದನ್ನ ತಡೆಗಟ್ಟೋದಕ್ಕೋಸ್ಕರ ಏನ್ ಮಾಡ್ಬೋದು? ಒಂದು, ನೀವೇನಾದ್ರೂ ಈ ಹಣವನ್ನ RBI ನನ್ನಲ್ಲಿ ಇಟ್ಟರೆ ನಿಮಗೆ ಹೆಚ್ಚಿನ ಒಂದು ಬಡ್ಡಿ ದರವನ್ನ ಕೊಡ್ತೀನಿ ಅಂತ ಏನಾದ್ರೂ ಹೇಳಿದ್ರೆ, ಇಲ್ಲಿ ಜನ ಕೊಡೋದಕ್ಕಿಂತ ಇಲ್ಲಿ ಹೆಚ್ಚು ಸೆಕ್ಯೂರ್ಡ್ ಆಗಿರುವಂತಹ RBI ಹತ್ರ ಹೋಗಿ ಬ್ಯಾಂಕ್ಗಳು ಹಣವನ್ನ ಇಡ್ತವೆ. ಆ ಮೂಲಕ ಮಾರುಕಟ್ಟೆನಲ್ಲಿ ಹಣದ ಒಂದು ಅವೈಲಬಿಲಿಟಿ ಅಥವಾ ಒಂದು ಚಲಾವಣೆ ಕಮ್ಮಿ ಆಗ್ತಾ ಬರುತ್ತೆ. RBI ಅದಕ್ಕೆ ಬಡ್ಡಿನೂ ಕೂಡ ಪಾವತಿ ಮಾಡುತ್ತೆ. ಅಂದ್ರೆ ಹೆಚ್ಚು ಟ್ಯಾಕ್ಸ್ ಇಂಟ್ರೆಸ್ಟ್ ಅನ್ನ ಕೊಡೋದ್ರಿಂದ ಈ ಕಮರ್ಷಿಯಲ್ ಬ್ಯಾಂಕು ಕೂಡ ತುಂಬಾ ಪ್ರಾಫಿಟಬಲ್ ಆಗೇ ಇರುತ್ತೆ. ಕೊನೆಯದಾಗಿ ಇದರಿಂದಾಗಿ ಮಾರುಕಟ್ಟೆನಲ್ಲಿ ಇರುವಂತಹ ಒಂದು ದ್ರವ್ಯತೆ ಅಥವಾ ಲಿಕ್ವಿಡಿಟಿ ಅಂತ ನಾವೇನ್ ಕರಿತೀವಿ ಅದನ್ನ ನಿಯಂತ್ರಿಸುತ್ತೆ ಅನ್ನುವಂಥದ್ದು. ಹೆಚ್ಚಿನ ಒಂದು ರಿವರ್ಸ್ ರೆಪೋ ರೇಟ್ ಏನಾದ್ರೂ ಇದ್ರೆ, ಹೆಚ್ಚು ಹೈ ಇದ್ದಾಗ ಬ್ಯಾಂಕ್ಗಳು ಹೆಚ್ಚು ಠೇವಣಿಯನ್ನ ಇಡುವಂಥದ್ದು. ಆ ಮೂಲಕ ಮಾರುಕಟ್ಟೆನಲ್ಲಿ ಹಣವನ್ನ ಕಡಿಮೆ ಮಾಡ್ತವೆ. ಸೊ ಅಂದ್ರೆ ಹೆಚ್ಚು ಮಾರುಕಟ್ಟೆನಲ್ಲಿ ಹಣದ ಅವೈಲಬಿಲಿಟಿ ಜಾಸ್ತಿ ಇರಲ್ಲ, ರೇಟ್ ಜಾಸ್ತಿ ಇದ್ರೆ, ಯಾವುದು ರಿವರ್ಸ್ ರೆಪೋ ರೇಟ್ ಜಾಸ್ತಿ ಇದ್ದಾಗ ಠೇವಣಿ ಅನ್ನುವಂಥದ್ದು, ಡೆಪಾಸಿಟ್ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ 2026 ಫೆಬ್ರವರಿ 6ರ ವೇಳೆಗೆ ಭಾರತದಲ್ಲಿ ರಿವರ್ಸ್ ರೆಪೋ ರೇಟ್ ಬಂದು 3.35% ಅಷ್ಟು ಭಾರತದಲ್ಲಿ ಇದೆ ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ. ಇನ್ನು ಎಕಾನಮಿ ಪರಿಣಾಮ ಬೀರುತ್ತೆ ಆರ್ಥಿಕತೆ ಮೇಲೆ ಯಾವ ಒಂದು ಪ್ರಮಾಣವಾಗಿ, ಒಂದು ಮುಖ್ಯವಾಗಿ ಫಿಸ್ಕಲ್ ಇನ್ಸ್ಟ್ರೂಮೆಂಟ್ ಅಂತ ಕರಿತಾ ಬರ್ತೀವಿ, ಅಥವಾ ವಿತ್ತೀಯ ಸಾಧನವಾಗಿ ಈ ಒಂದು ರಿವರ್ಸ್ ರೆಪೋ ರೇಟ್ ಎಕಾನಮಿನಲ್ಲಿ ಕೆಲಸವನ್ನ ಮಾಡ್ತಾ ಬರುತ್ತೆ. ಹೆಚ್ಚುವರಿ ನಗದನ್ನ ನಿರ್ವಹಣೆ ಮಾಡುವಂಥದ್ದು. ಹೆಚ್ಚು ರಿವರ್ಸ್ ರೆಪೋ ರೇಟ್ಗಳು ಹೆಚ್ಚಾದಾಗ ಬ್ಯಾಂಕ್ಗಳು RBI ನಲ್ಲಿ ಹಣವನ್ನು ಠೇವಣಿ ಇಡೋದ್ರ ಮೂಲಕ ಹೆಚ್ಚಿನ ಒಂದು ಉತ್ತಮ ಆದಾಯವನ್ನು ಪಡ್ಕೊಳ್ತವೆ. ಕಡಿಮೆ ನಗದು ಚಲಾವಣೆಗೆ ಬಿಡ್ತಾ ಬರುತ್ತೆ. ಇದ್ರ ಮೂಲಕ ಬೆಲೆ ಏರಿಕೆಯನ್ನ ತಡೆಗಟ್ಟುವುದು ಅಥವಾ ನಿಧಾನಗೊಳಿಸೋದಕ್ಕೆ ಸಹಾಯವನ್ನ ಮಾಡುತ್ತೆ ಅನ್ನುವಂಥದ್ದು. ಇನ್ನೊಂದು, ಹಣಕಾಸನ್ನ ಸ್ಥಿರಗೊಳಿಸುತ್ತೆ ಅನ್ನುವಂಥದ್ದು. ಯಾಕಂದ್ರೆ ಹೆಚ್ಚು ಸಾಲ ನೀಡೋದನ್ನ, ಅಂದ್ರೆ ನಾಗರಿಕರಿಗೆ ಕಮರ್ಷಿಯಲ್ ಬ್ಯಾಂಕ್ಗಳು ಹೆಚ್ಚು ಸಾಲವನ್ನು ಕೊಡೋದನ್ನ ಕೂಡ ಕಡಿಮೆ ಮಾಡುತ್ತೆ ಈ ಒಂದು ರಿವರ್ಸ್ ರೆಪೋ ರೇಟ್ ಜಾಸ್ತಿ ಇದ್ದಾಗ. ಇನ್ನು ಉಳಿತಾಯದ ಮೇಲೆ ಅಥವಾ ಸೇವಿಂಗ್ಸ್ ಮೇಲೆ ಹೆಂಗ್ ಮಾಡುತ್ತೆ? ಹೆಚ್ಚಿನ ರಿವರ್ಸ್ ರೆಪೋ ರೇಟ್ಗಳು ಬ್ಯಾಂಕ್ಗಳು ಠೇವಣಿಗಾಗಿ ಸ್ಪರ್ಧಿಸೋದ್ರಿಂದಾಗಿ ಉಳಿತಾಯ ಖಾತೆಯ ಮೇಲೆ ಉತ್ತಮ ಒಂದು ಆದಾಯಕ್ಕೆ ಕೂಡ ಕಾರಣ ಆಗ್ತಾ ಬರುತ್ತೆ. ಈ ರೀತಿನಲ್ಲಿ ಇರುವಂತದ್ದು. ಅಂಡ್ ಬೇಸಿಕ್ ಡಿಫರೆನ್ಸಸ್ ಅನ್ನು ನೋಡೋದಾದ್ರೆ, ರೆಪೋ ರೇಟ್ಗೂ ರಿವರ್ಸ್ ರೆಪೋ ರೇಟ್ಗೂ ವಾಟ್ ಆರ್ ದ ಡಿಫರೆನ್ಸಸ್ ಅಥವಾ ವ್ಯತ್ಯಾಸಗಳು ಏನು ಅಂತ ನೋಡೋದಾದ್ರೆ, ಡೆಫಿನೇಷನ್ ಅಲ್ಲಿ ಇರುವಂತದ್ದು ರೇಟ್ ಅಟ್ ವಿಚ್ RBI ಲೆಂಡ್ಸ್ ಟು ಬ್ಯಾಂಕ್ ಅನ್ನೋದು. ಅಂದ್ರೆ ರೆಪೋ ರೇಟ್ ಅಂತಂದ್ರೆ ಬ್ಯಾಂಕ್ಗಳಿಗೆ RBI ಯಾವ ಒಂದು ಪ್ರಮಾಣದಲ್ಲಿ ಸಾಲವನ್ನು ಕೊಡುತ್ತೆ ಎನ್ನುವಂಥದ್ದು. ಅದೇ ರೀತಿ ರಿವರ್ಸ್ ರೆಪೋ ರೇಟ್ ಅಂದ್ರೆ ರೇಟ್ ಅಟ್ ವಿಚ್ RBI ಬ್ಯಾರೋಸ್ ಫ್ರಮ್ ದ ಬ್ಯಾಂಕ್ಸ್, ಅಂದ್ರೆ ಬ್ಯಾಂಕ್ಗಳಿಂದ ಸಾಲವನ್ನ RBI ತೆಗೆದುಕೊಳ್ಳುವಂಥದ್ದನ್ನ ನಾವು ರಿವರ್ಸ್ ರೆಪೋ ರೇಟ್ ಅಂತ ಕರಿತೀವಿ. ವಾಟ್ ಇಸ್ ದ ಪರ್ಪಸ್ ಏನು? ರೆಪೋ ರೇಟ್ ನ ಪರ್ಪಸ್ ಏನು ಅಂತ ಬಂದಾಗ, ಇನ್ಫ್ಲೇಷನ್ ಅನ್ನ ಕಡಿಮೆ ಮಾಡುವಂಥದ್ದು ಮತ್ತು ಆರ್ಥಿಕತೆಯ ಒಂದು ಬೆಳವಣಿಗೆಯನ್ನ ಹೆಚ್ಚಳ ಮಾಡುವಂಥದ್ದು. ರಿವರ್ಸ್ ರೆಪೋ ರೇಟ್ ಅನ್ನ ಒಂದು ಪರ್ಪಸ್ ಅಥವಾ ಅದರ ಒಂದು ಅವಶ್ಯಕತೆ ಏನು ಅಂತ ಬಂದಾಗ, ಲಿಕ್ವಿಡಿಟಿ ಅಂದ್ರೆ ನಗದಿನ ಒಂದು ದ್ರವ್ಯತೆ ಅಂತ ನಾವೇನ್ ಕರಿತೀವಿ, ಆ ಲಿಕ್ವಿಡಿಟಿಯನ್ನ ಮ್ಯಾನೇಜ್ ಮಾಡೋದು ಅದ್ರ ಮುಖ್ಯವಾದಂತಹ ಪರ್ಪಸ್ ಆಗಿರುತ್ತೆ. ಇನ್ನು ಅದರದ ರೇಟ್ ಲೆವೆಲ್ ಏನಂತ ಬಂದಾಗ, ಇಂಡಿಯಾದಲ್ಲಿ ಅವಾಗಲೇ ಹೇಳಿದಾಗೆ 5.25% ಇರುವಂತದ್ದು ಅಂಡ್ 3.35% ಇರುವಂತದ್ದನ್ನ ನಾವು ನೋಡ್ತಾ ಬಂದಿರ್ತೀವಿ. ಇನ್ನು ಕೊಲಾಟ್ರಲ್ ನೋಡಿದಾಗ ಏನು, ಸೆಕ್ಯೂರಿಟೀಸ್ ಗಳನ್ನ ಕೊಟ್ಟು, ರೆಪೋ ರೇಟ್ ನಲ್ಲಿ ಬ್ಯಾಂಕ್ಗಳು ಸೆಕ್ಯೂರಿಟೀಸ್ ಅನ್ನ ಕೊಟ್ಟು ಸಾಲವನ್ನ RBI ನಿಂದ ತೆಗೆದುಕೊಳ್ತಾ ಬರ್ತವೆ. ಅದೇ ರೀತಿನಲ್ಲಿ ರಿವರ್ಸ್ ರೆಪೋ ರೇಟ್ ನಲ್ಲಿ ನೋಡೋದಾದ್ರೆ, ಬ್ಯಾಂಕ್ ಏನಿರ್ತವೆ ಕ್ಯಾಶ್ ಅನ್ನ ಯೂಶಲಿ ಡೆಪಾಸಿಟ್ ಅನ್ನ ಮಾಡ್ತವೆ, ಸೆಕ್ಯೂರಿಟಿಗಳನ್ನ ಕಡಿಮೆ ಬಳಸ್ತಾ ಬರ್ತವೆ. ಲೋನ್ ಮೇಲೆ ಅಥವಾ ಬಾರೋರ್ಸ್ ಮೇಲೆ, ಸೇವಿಂಗ್ಸ್ ಮೇಲೆ ಇವೆಲ್ಲ ಏನಾಗುತ್ತೆ ಅಂತ ನಿಮ್ಗೆ ಅವಾಗಲೇ ಹೇಳ್ತಾ ಬಂದಿದ್ದೀನಿ. ಇದನ್ನ ಜಸ್ಟ್ ಒಂದ್ಸಲಿ ಪಾಸ್ ಮಾಡಿ ಈ ಒಂದು ಸ್ಲೈಡ್ಸ್ ಅನ್ನ ಗೋತ್ರು ಮಾಡ್ತಾ ಬಂದ್ರೆ ನಿಮ್ಗೊಂದು ಹೆಚ್ಚು ಒಂದು ಕ್ಲಿಯರ್ ಕಟ್ ಐಡಿಯಾ ಸಿಗ್ತಾ ಬರುತ್ತೆ. ರೆಪೋ ರೇಟ್ ಅಂಡ್ ರಿವರ್ಸ್ ರೆಪೋ ರೇಟ್ಗೆ ಸಂಬಂಧಪಟ್ಟಂತಹ ಮಾಹಿತಿ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.